ಶ್ರೀ ಗುರುಭ್ಯೋ ನಮಃ. ಈ ಹಿಂದೆ ಬಬ್ರುವಾಹನನ ಕಥೆಯನ್ನು ನೋಡುವಾಗ ಬಬ್ರುವಾಹನನಿಂದ ಅರ್ಜುನನಿಗೆ ಯಾಕೆ ಸೋಲು ಆಗಿತ್ತು ಅನ್ನೋದನ್ನ ಮಹಾಭಾರತದ ಆಶ್ವಮೇಧಿಕ ಪರ್ವದ 80ನೇ ಅಧ್ಯಾಯ ಕೆಲವು ಪಾಠಗಳಲ್ಲಿ ಅದು ಭಿನ್ನವಾಗಿರಬಹುದು. ಹಾಗೆ ತಾತ್ಪರ್ಯ ನಿರ್ಣಯದ 30ನೇ ಅಧ್ಯಾಯ ಇದಕ್ಕೆಲ್ಲದಕ್ಕೂ ಅನುಸಾರವಾಗಿ ನೋಡಿದ್ದೇವೆ. ಅಲ್ಲಿ ಬಂದಿರುವ ಕಥೆಯಂತೆ ಅರ್ಜುನನಿಗೆ ಉಲೂಪಿ ಹೇಳ್ತಾಳೆ, ನಿನಗೆ ಯಾಕೆ ಈ ಮಗನಿಂದ ಸೋಲಾಗುವಂತ ಪ್ರಸಂಗ ಬಂದಿತು ಅಂತನ್ನೋದನ್ನ ಹೇಳ್ತಾಳೆ. ಮಹಾಭಾರತ ಯುದ್ಧದಲ್ಲಿ ಹಿಂದೆ ನೀನು ಭೀಷ್ಮನನ್ನ ಅಧರ್ಮದಿಂದ ಸಂಹರಿಸಿದೆ, ಶಿಖಂಡಿಯನ್ನು ಮುಂದಿಟ್ಕೊಂಡು ಅವನನ್ನು ಸಂಹರಿಸಿದೆ. ಆ ಪಾಪದಿಂದ ನರಕಕ್ಕೆ ಹೋಗುವಂತಹ ಸಾಧ್ಯತೆ ಇತ್ತು. ಅದಕ್ಕೆ ಪರಿಹಾರವನ್ನೇನು ನೀನು ಮಾಡಿಕೊಂಡಿರಲಿಲ್ಲ. ಅದಕ್ಕೆ ಇದೇ ಜನ್ಮದಲ್ಲೇ ನಿನಗೆ ಮಗನಿಂದ ಅದಕ್ಕೊಂದು ಶಾಂತಿ ಸಿಕ್ಕಿದೆ. ಮಗನಿಂದ ಸೋಲಾಗಿದ್ದರಿಂದ ಇನ್ನ ಭೀಷ್ಮನನ್ನು ಕೊಂದಂಥ ಒಂದು ಪಾಪಕ್ಕೆ ನೀನೇನು ಪರಿಹಾರವನ್ನು ಮಾಡಿಕೊಳ್ಬೇಕಾಗಿಲ್ಲ. ಹಿಂದೆ ಅಷ್ಟವಸುಗಳು ಮತ್ತೆ ಗಂಗೆ ಅವರ ಮೂಲಕ ಇದನ್ನು ನಾನು ಕೇಳಿದ್ದೇನೆ. ಗಂಗಾ ನದಿಯ ತೀರದಲ್ಲಿ ಅವರು ಒಂದು ಬಾರಿ ಅಷ್ಟವಸುಗಳು ಸೇರಿ ಅಲ್ಲಿ ಸ್ನಾನ ಮಾಡಿ ಗಂಗೆಯನ್ನ ಈ ಮುಂದಿನಂತೆ ಮಾತನಾಡಿಸಿದರು. ಏಷ ಶಾಂತನವೋ ಭೀಷ್ಮಃ ನಿಹತಃ ಸವ್ಯಸಾಚಿನ ಅಯುಧ್ಯಮಾನಃ ಸಂಗ್ರಾಮೇ ಸಂಸಕ್ತೋ ಅನ್ಯೇನ ಭಾವಿನಿ. ಈ ಅರ್ಜುನ ಯುದ್ಧ ಮಾಡದೇ ಇರುವಂತಹ ಭೀಷ್ಮನನ್ನ ಕೊಂದು ಹಾಕಿದ. ಆದ್ರಿಂದ ಅದ್ಯ ಧನಂಜಯಂ ಶಾಪೇನ ಯೋಜಯಾಮ, ಅವನಿಗೊಂದು ನಾವು ಶಾಪವನ್ನು ಕೊಡ್ತೇವೆ, ಹಾಗೆ ಆಗಲಿ ಅಂತ ಅವಳು ಅಂದ್ಲು. ಅದು ನನಗೆ ಉಲೂಪಿಗೆ ಗೊತ್ತಾಗಿತ್ತು ಆ ಘಟನೆ ಎಲ್ಲ. ಮುಂದೆ ನಾನು ಆ ವಸುಗಳ ಬಳಿಗೆ ನನ್ನ ತಂದೆಯನ್ನು ಕಳಿಸಿದೆ. ಮತ್ತೆ ಆ ವಸುಗಳನ್ನ ನಮ್ಮ ತಂದೆ ಪ್ರಾರ್ಥನೆ ಮಾಡಿದ್ರು. ಅವಾಗ ಅವ್ರು ಏನ್ ಹೇಳಿದ್ರು, ನಿನ್ನ ಮಗಳ ಮಗ ಈ ಅರ್ಜುನನನ್ನ ರಣರಂಗದಲ್ಲಿ ಕೆಳಗೆ ಬೀಳಿಸ್ತಾನೆ, ಆವಾಗ ಅವನಿಗೆ ಶಾಪದ ಪರಿಹಾರವೂ ಕೂಡ ಆಗ್ತದೆ. ಹೀಗಿದು ನನಗೆ ಗೊತ್ತಿತ್ತು. ಅದಕ್ಕಾಗಿ ನಿನ್ನ ಮಗ ಬಬ್ರುವಾಹನನನ್ನ ನಿನ್ನ ಎದುರಿಗೆ ಯುದ್ಧ ಮಾಡಲಿಕ್ಕೆ ನಾನು ಪ್ರೇರಿಸಿದೆ ಅಂತ ಉಲೂಪಿ ಹೇಳ್ತಾಳೆ. ಇದು ಮಹಾಭಾರತದ ಆಶ್ವಮೇಧಿಕ ಪರ್ವದ 81ನೇ ಅಧ್ಯಾಯ. ಉತ್ತರ ಭಾರತದ ಪಾಠದ ಪ್ರಕಾರ ನಾನು ಹೇಳ್ತಾ ಇರೋದು. ಉಳಿದ ಪಾಠಗಳಲ್ಲಿ ಎಲ್ಲ ಕಡೆಯೂ ಕಥೆ ಇದೆ. ವೈಷ್ಣವ ಪಾಠದಲ್ಲಿ 83ನೇ ಅಧ್ಯಾಯದಲ್ಲಿ 9ನೇ ಶ್ಲೋಕದಿಂದ ಆರಂಭಿಸಿ ಇದು 21ನೇ ಶ್ಲೋಕದವರೆಗೆ ಈ ವಿಷಯ ಇದೆ. ಇದನ್ನ ತಾತ್ಪರ್ಯ ನಿರ್ಣಯ 30ನೇ ಅಧ್ಯಾಯದ 112ನೇ ಶ್ಲೋಕದಲ್ಲಿ ಹೀಗೆ ಉಲೂಪಿ ಹೇಳಿದ್ದು ಕಂಡು ಬರ್ತದೆ. ಪ್ರಹಸ್ಯೋವಾಚ ತದಾ ಶ್ರುತಂ ವಾಕ್ಯಂ ಪುರಾಮಯ ಸುರಲೋಕೆ ಸುರೈಃ ಪ್ರೋಕ್ತಂ ಭೀಷ್ಮಾದ್ಯಾಹ ನಾತಿ ಧರ್ಮತಃ ಯದ್ಧತಾಃ ತೇನ ದೋಷೇಣ ಪಾರ್ಥೇನ ತೇನ ಅತಿವೇದನಾಂ ರಣೇ ವ್ರಜೇತಿತಿ ನ ತತ್ ಪರತಃ ಸ್ಯಾದಿತಿ ಹ್ಯಹಂ.
ಅರ್ಜುನ ಭೀಷ್ಮಾದಿಗಳನ್ನ ಶುದ್ಧ ಧರ್ಮದಿಂದ ಸಂಹರಿಸಲಿಲ್ಲ. ಈ ಒಂದು ದೋಷ ಅವನಲ್ಲಿ ಉಳಿದಿದ್ದರಿಂದ ಅವನಿಗೆ ಯುದ್ಧದಲ್ಲಿ ತೀವ್ರವಾದಂತಹ ವೇದನೆ ಆಗಲಿ ಅಂತ ಸ್ವರ್ಗಲೋಕದಲ್ಲಿ ದೇವತೆಗಳು ದೇವಲೋಕದಲ್ಲಿ ಸುರೈಹಿ ದೇವತೆಗಳಿಂದ ಹೇಳಲ್ಪಟ್ಟದನ್ನ ನಾನು ಕೇಳಿದ್ದೆ. ಅರ್ಜುನನಿಗೆ ಆ ಶಾಪಕ್ಕನುಸಾರವಾಗಿ ಯಾರೋ ಒಬ್ಬರಿಂದ ಪರಾಭವ ಆಗುವುದು ನಿಶ್ಚಿತ ಅಂದ ಮೇಲೆ ಅದು ಬೇರೆ ದೇವತೆಗಳಿಂದ ಆಗದೇ ಇರಲಿ, ಅದು ಅವನ ಮಗನಿಂದಲೇ ಆಗಲಿ ಅಂತ ನಾನು ಆಲೋಚನೆ ಮಾಡಿದೆ. ಅದಕ್ಕಾಗಿ ನಿನ್ನ ಮಗನಾದಂತಹ ಅರ್ಜುನನನ್ನ ನಿನ್ನ ವಿರುದ್ಧ ನಾನು ಯುದ್ಧಕ್ಕೆ ಹುರಿದುಂಬಿಸಿದೆ. ಈಗ ನಿನಗೆ ಆ ಶಾಪದ ಪರಿಹಾರ ಆಗಿ ಹೋಗಿದೆ. ಇನ್ನು ಮುಂದೆ ನೀನು ಅದನ್ನು ಅನುಭವಿಸುವಂತಹ ಅವಶ್ಯಕತೆ ಏನೂ ಇಲ್ಲ. ಇದು ಆ ಉಲೂಪಿ ಅರ್ಜುನನಿಗೆ ಹೇಳಿದಂಥ ವಿಷಯ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಗುರುಗಳಾದಂತಹ ಹಿರಿಯ ವಿದ್ವಾಂಸರಾದಂತಹ ಸಗ್ರಿ ರಾಘವೇಂದ್ರಾಚಾರ್ಯರು ಒಂದು ವಿಮರ್ಶೆಯನ್ನು ಮಾಡಿದ್ದಾರೆ. ಅದನ್ನ ಈಗ ಅವಲೋಕಿಸುವುದು ನಮ್ಮ ಉದ್ದೇಶ. ಸ್ವಯಂ ಕೃಷ್ಣನೇ ಹಿಂದೆ ಈ ಅರ್ಜುನನನ್ನ ಯುದ್ಧದಲ್ಲಿ ತೊಡಗಿಸಿದ್ದ. ಭೀಷ್ಮಾದಿಗಳನ್ನ ಹತ್ಯೆ ಮಾಡುವುದು ಅವನ ಕರ್ತವ್ಯ ಅಂತ ಕೂಡ ತಿಳಿಸಿದ್ದ. ಅದೆಲ್ಲ ಹಿಂದೆ ಬಂದಿದೆ. ತಾತ್ಪರ್ಯ ನಿರ್ಣಯದ 25ನೇ ಅಧ್ಯಾಯದ 133ನೇ ಶ್ಲೋಕದಲ್ಲಿ ಸಂಚೋದಿತೋ ವಾಸುದೇವೇನ ಪಾರ್ಥ ಚಿಚ್ಛೇದ ತತ್ಕಾರ್ಮುಕಂ ಲೋಕವೀರ. ಅರ್ಜುನನೇ ಆ ಯುದ್ಧದಲ್ಲಿ ಸ್ವಲ್ಪ ನಿಧಾನವಾಗಿ ಪ್ರವೃತ್ತಿ ಮಾಡುತ್ತಿದ್ದಾಗ ಕೃಷ್ಣ ಅವನನ್ನ ಯುದ್ಧಕ್ಕೆ ತೀವ್ರವಾಗಿ ತೊಡಗುವಂತೆ ಪ್ರೇರಿಸಿದ. ಮುಂದೆ ಅರ್ಜುನನ ಬಾಣಕ್ಕೆ ತುತ್ತಾಗಿ ಆ ಭೀಷ್ಮ ಪತನ ಹೊಂದಿದ ಅಂತ ಬಂದಿದೆ. ಹೀಗೆ ಇದು ನಡೆದದ್ದೆಲ್ಲವೂ ಕೂಡ ಕೃಷ್ಣನ ಪ್ರೇರಣೆಗೆ ಅನುಗುಣವಾಗಿಯೇ. ಆದ್ರಿಂದ ಅರ್ಜುನನಿಗೆ ಅದರಲ್ಲಿ ಏನು ದೋಷ ಇದೆ? ಮತ್ತೆ ತಾತ್ಪರ್ಯ ನಿರ್ಣಯದಲ್ಲೇ ಮುಂದೆ ಒಂದು 32ನೇ ಅಧ್ಯಾಯದಲ್ಲಿ ಹೀಗೊಂದು ಶ್ಲೋಕ ಬರೋದಿದೆ. 32ನೇ ಅಧ್ಯಾಯದ 109ನೇ ಶ್ಲೋಕ ಅದು. ನಹಿ ಆಜ್ಞೆಯ ವಾಸುದೇವಸ್ಯ ಕಿಂಚಿತ್ ಪಾಪಂ ಭವೇತ್ ಸರ್ವವಿಧರ್ಮಿಣೋಪಿ. ಕೃಷ್ಣನ ಆಜ್ಞೆ ಇದ್ದು ಅದಕ್ಕನುಸಾರವಾಗಿ ಕಾರ್ಯ ಮಾಡಿದರೆ ಸಕಲ ಶಾಸ್ತ್ರ ವಿರುದ್ಧವಾದ ಆಚರಣೆ ಮಾಡಿದರೂ ಆ ವ್ಯಕ್ತಿಗೆ ಏನೂ ಪಾಪ ಬರೋದಿಲ್ಲ ಅಂತ ಶಾಸ್ತ್ರದಲ್ಲಿದೆ. ಆದ್ರಿಂದ ಕೃಷ್ಣನೇ ಹೇಳಿ ಮಾಡಿಸಿದಂಥ ಯುದ್ಧ ಇದು. ಭೀಷ್ಮ, ದ್ರೋಣ ಮತ್ತೆ ಕರ್ಣ ಇತ್ಯಾದಿಗಳ ಯುದ್ಧದಲ್ಲಿ ಅವರಿಗೆ ಪಾಂಡವರಿಂದ ಆದಂತಹ ವಧದ ಬಗ್ಗೆ. ಅದರಿಂದ ಯಾವುದೇ ದೋಷ ಇಲ್ಲ ಇದರಲ್ಲಿ. ಅದರಿಂದ ಅಧರ್ಮ ಅನಿಸುವುದು ಹೇಗೆ? ವ್ಯಾಸರು ಕೂಡ ಅಶ್ವಮೇಧ ಪರ್ವದಲ್ಲಿ ಅರ್ಜುನನಿಗೆ ಈ ಧರ್ಮರಾಜನಿಗೆ ಹೇಳ್ತಾರೆ, ಅಪಾಪೇ ಪಾಪಶಂಕಿತ್ವಾತ್ ಅಶ್ವಮೇಧೈಹಿ ಯಜಾಚ್ಯುತಂ ಅಂತ. ಇದು ಆಶ್ವಮೇಧಿಕ ಪರ್ವದಲ್ಲ, ತಾತ್ಪರ್ಯ ನಿರ್ಣಯದ 30ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಶ್ಲೋಕ ಇದು. ವಾಸ್ತವಿಕವಾಗಿ ನೀನು ಮಾಡಿದ ಹತ್ಯೆ ಯಾವುದೂ ಕೂಡ ದೋಷಕರ ಏನಲ್ಲ. ವ್ಯಾಸರು ಸ್ವಯಂ ಯುಧಿಷ್ಠಿರನಿಗೆ ಹೇಳಿದಂಥ ಮಾತಿದು. ಪಾಪ ಅಲ್ಲದೆ ಇದ್ದದ್ದು ಯಾವುದು ಈ ನೀನು ಮಾಡಿದ ಕಾರ್ಯ ಏನಿದೆ ಅದನ್ನು ಪಾಪಕೃತ್ಯ ಅಂತ ನೀನು ಶಂಕಿಸ್ತಾ ಇದ್ದಿ. ಆದ್ರಿಂದ ಅಶ್ವಮೇಧ ಯಾಗ ಮಾಡು, ಆದ್ರಿಂದ ನಿನಗೆ ಸಮಾಧಾನ ಆಗ್ತದೆ ಅಂತ ವ್ಯಾಸರು ಹೇಳಿದ ಮಾತಿದೆ. ಹೀಗೆ ವ್ಯಾಸ ಮತ್ತು ಕೃಷ್ಣರಿಬ್ಬರು ಕೂಡ ಬೇರೆ ಬೇರೆ ಪ್ರಸಂಗಗಳಲ್ಲಿ ಅರ್ಜುನ ಮತ್ತೆ ಧರ್ಮರಾಜನಿಗೆ ನೀವು ಮಾಡಿದ ಹತ್ಯೆ ಯಾವುದೂ ಕೂಡ ದೋಷಕರ ಅಲ್ಲ ಅಂತ ತೋರಿಸಿದ್ದಾರೆ. ಆದ್ರಿಂದ ಭೀಷ್ಮನ ಹತ್ಯೆಗೆ ಪಾಪದ ಸೋಂಕು ಇರೋದು ಹೇಗೆ? ಅದು ಉಚಿತ ಅಲ್ಲ, ಆ ಪ್ರಶ್ನೆಯೇ ಉಚಿತ ಅಲ್ಲ. ಆದರೆ ಮಹಾಭಾರತದ ವ್ಯಾಖ್ಯಾನ ಒಂದು ಪ್ರಮಾಣ ಸಂಗ್ರಹ ಅಂತಿದೆ, ಅದನ್ನು ನಾವು ಹಿಂದೆ ನೋಡಿದ್ದೇವೆ. ಅದು ಹೀಗೆ ಅದಕ್ಕೊಂದು ಸಮಾಧಾನ ಹೇಳುತ್ತದೆ. ಅಷ್ಟವಸುಗಳಿಗೆ ಭೀಷ್ಮನಲ್ಲಿ ತುಂಬಾ ಸ್ನೇಹ ಪ್ರೀತಿ ಇತ್ತು. ಆದ್ರಿಂದ ಅರ್ಜುನ ಮಾಡಿದಂತಹ ಹತ್ಯೆಯನ್ನ, ಭೀಷ್ಮನ ಹತ್ಯೆಯನ್ನ ಅವರು ಅಧರ್ಮ ಅಂತ ಪ್ರತಿಪಾದನೆ ಮಾಡಿದರು. ಹೇಗೆ ಅಂದ್ರೆ ಹಿಂದೆ ಭೀಮ ದುರ್ಯೋಧನನ ಹತ್ಯೆಯನ್ನೇನು ಮಾಡಿದ್ದ
ಅದನ್ನು ಅಶ್ವತ್ಥಾಮ, ಬಲರಾಮ ಮೊದಲಾದವರು, ಹಾಗೆ ಸಂಜಯ ಕೂಡ ಅಧರ್ಮ ಅಂತ ತೆಗಳಿದ್ರು. ಯಾಕೆಂದ್ರೆ ದುರ್ಯೋಧನನ ಮೇಲಿನ ಸ್ನೇಹದಿಂದಾಗಿ. ವಾಸ್ತವಿಕವಾಗಿ ಅಶ್ವತ್ಥಾಮ, ಬಲರಾಮ, ಸಂಜಯ ಮೊದಲಾದವರು ಧರ್ಮಜ್ಞರೇ. ಆದರೆ ಕೆಲವೊಂದು ಬಾರಿ ಅಂಥವರಿಗೂ ತಪ್ಪು ಗ್ರಹಿಕೆ ಆಗುವುದಿದೆ. ದುರ್ಯೋಧನನ ಮೇಲಿನ ಸ್ನೇಹದಿಂದಾಗಿ ಭೀಮ ಮಾಡಿದ ಕೃತ್ಯವನ್ನು ಅವರು ಅಧರ್ಮ ಅಂತ ಹೇಳಿಬಿಟ್ರು. ಸರಿಯಲ್ಲ ಅದು, ಆದರೂ ಹೇಳಿದ್ರು. ಅದರಂತೆ ಇವರು ಕೂಡ, ಈ ಅಷ್ಟವಸುಗಳು ಕೂಡ ಭೀಷ್ಮನ ಮೇಲಿನ ಸ್ನೇಹದಿಂದ ಅರ್ಜುನ ಸರಿಯಾಗಿಯೇ ವರ್ತಿಸಿದ್ರು, ಧರ್ಮದ ಪ್ರಕಾರವೇ ವರ್ತಿಸಿದ್ರು, ಅವನನ್ನ ಶಪಿಸಿದರು. ಅವನ ಕೃತ್ಯವನ್ನು ಅವರು ಅಧರ್ಮ ಅಂತ ಹೇಳಿದರು. ಇದು ಪ್ರಮಾಣ ವಚನ ಸಂಗ್ರಹದಲ್ಲಿ ಬಂದಿದೆ. ಅಷ್ಟವಸುಗಳು ಮತ್ತು ಅವರಲ್ಲಿ ಸೇರಿದಂತಹ ಅಗ್ನಿ ಇವರೆಲ್ಲ ತಾರತಮ್ಯ ಕಕ್ಷಾದಲ್ಲಿ 15ನೇ ಕಕ್ಷಾದಲ್ಲಿ ಇದ್ದಾರೆ. ಈ ಅಗ್ನಿ 15ನೇ ಕಕ್ಷಾದಲ್ಲಿದ್ದಾನೆ. ಉಳಿದ 6 ವಸುಗಳು 18ನೇ ಕಕ್ಷಾದಲ್ಲಿ ಇದ್ದಾರೆ. ನಾನು ಹೇಳುವಾಗ ಅದನ್ನು 6 ಅಂತ ಹೇಳಿದೆ. 6 ಅಲ್ಲ, 7 ವಸುಗಳು. 8 ವಸುಗಳ ಪೈಕಿ 7 ಜನ 18ನೇ ಕಕ್ಷಾದಲ್ಲಿದ್ದಾರೆ. ಒಬ್ಬ ಅಗ್ನಿ 15ನೇ ಕಕ್ಷಾದಲ್ಲಿದ್ದಾನೆ. ಮುಂದೆ ಗಂಗೆ ಬರುವುದು 20ನೇ ಕಕ್ಷಾದಲ್ಲಿ. ಇಂದ್ರ ಇರುವುದು 8ನೇ ಕಕ್ಷಾದಲ್ಲಿ. ಆ ಇಂದ್ರನ ಅವತಾರವೇ ಅರ್ಜುನ. ಆದ್ದರಿಂದ ಅಂಥ 8ನೇ ಕಕ್ಷಾದಲ್ಲಿ ಬರುವಂತಹ ಅರ್ಜುನನಿಗೆ ಈ ಕೆಳಗಿನ ಕಕ್ಷಾಗಳಲ್ಲಿ ಬರುವಂತಹ ವಸುಗಳು ಮತ್ತು ಗಂಗೆ ಇವರು ಶಾಪ ಕೊಡೋದು ಹೇಗೆ ಅಂತ ಒಂದು ಪ್ರಶ್ನೆ. ಇದಕ್ಕೆ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಸೂಚನೆ ಕಂಡು ಬರುತ್ತದೆ ಅಂತ ಸಗರಿ ರಾಘವೇಂದ್ರಾಚಾರ್ಯರು ಅಭಿಪ್ರಾಯ ಪಡ್ತಾರೆ. ಸ್ವರ್ಗಲೋಕದಲ್ಲಿದ್ದಂತಹ ದೇವತೆಗಳು ಅಂತ ಇದೆ ಅಲ್ಲಿ ಮೂಲ ಶ್ಲೋಕದಲ್ಲಿ. ಸ್ವರ್ಗಲೋಕದಲ್ಲಿದ್ದಂತಹ ದೇವತೆಗಳು ಅಂದ್ರೆ ಯಾರು? ಈ ಅಷ್ಟವಸುಗಳಲ್ಲ, ಹೊರತು ಗರುಡಶೇಷ ರುದ್ರರು ಅಂತ ಸಗರಿ ರಾಘವೇಂದ್ರಾಚಾರ್ಯರು ಅಭಿಪ್ರಾಯ ಪಡ್ತಾರೆ. ಗರುಡಶೇಷ ರುದ್ರರು 5ನೇ ಕಕ್ಷಾದಲ್ಲಿದ್ದಾರೆ. ಆ ದೇವತೆಗಳು ಈ ಇಂದ್ರನ ಅವತಾರನಾದಂತಹ ಅರ್ಜುನನನ್ನ ಶಪಿಸಿದ್ರು. ದೊಡ್ಡವರು ಸಣ್ಣವರನ್ನ ಶಪಿಸಿದ್ರು, ಹೊರತು ಗಂಗಾ ನದಿ ತೀರದಲ್ಲಿ ನೆರೆದಿದ್ದಂತಹ ಅಷ್ಟವಸುಗಳು ಶಪಿಸಿದ್ದಲ್ಲ. ಆದ್ರಿಂದ ಆಚಾರ್ಯರು ಸುರಲೋಕೆ ಸುರೈಃ ಪ್ರೋಕ್ತಂ ಅಂತ ಈ ತರ ಹೇಳಿದ್ದಾರೆ. ಆ ಸುರ ಎಂಬ ಶಬ್ದದಿಂದ ಗರುಡಶೇಷ ರುದ್ರನ್ನೇ ತಗೊಳ್ಬೇಕು ಅಂತ ಸಗರಿ ರಾಘವೇಂದ್ರಾಚಾರ್ಯರ ಅಭಿಪ್ರಾಯ. ಹಾಗಾಗಿ ಮುಖ್ಯವಾಗಿ ಶಪಿಸಿದ್ದು ಗರುಡಶೇಷ ರುದ್ರರೇ. ಅದಕ್ಕನುಗುಣವಾಗಿ ಶಪಿಸಿದವರು ಅಷ್ಟವಸುಗಳು. ಆದ್ರಿಂದ ಅಲ್ಲಿ ಅರ್ಜುನನ ಪತನಕ್ಕೆ ಕಾರಣವಾದ ಮುಖ್ಯ ಶಾಪ ಗರುಡಶೇಷ ರುದ್ರರದೇ. ವಸುಗಳಲ್ಲಿ ನಿಯಾಮಕರಾಗಿದ್ದು ಆ ಗರುಡಶೇಷ ರುದ್ರರೇ ಶಪಿಸಿದ್ದು. ಅವರೇ ಮನೋನಿಯಾಮಕರು. ಹಿಂದೆ ಈ ವಸಿಷ್ಠ ಅಷ್ಟವಸುಗಳಿಗೆ ಶಾಪ ಕೊಟ್ಟಿದ್ದ ಅಂತ ಬಂದಿತ್ತು. ಅವನು ಶಾಪ ಕೊಡುವುದು ಹೇಗೆ? ಅಷ್ಟವಸುಗಳು ಆ ವಸಿಷ್ಠನ ಧೇನುವನ್ನು ಕದ್ದಾಗ ಶಾಪ ಕೊಟ್ಟಿದ್ರು ಅಂತ ಬಂದಿತ್ತು. ಅದು ಹೇಗೆ ಅಂದ್ರೆ, ವಸಿಷ್ಠ ಶಾಪ ಕೊಟ್ಟಿದ್ದಲ್ಲ, ವಸಿಷ್ಠ ವಸುಗಳಿಗಿಂತ ಸಣ್ಣವನೇ. ಆದ್ರೆ ಆ ವಸಿಷ್ಠನಲ್ಲಿದ್ದಂತಹ ಚತುರ್ಮುಖ ಬ್ರಹ್ಮ ಶಾಪ ಕೊಟ್ಟಿದ್ದ ಅಂತ ಹಿಂದೆ ಬಂದಿತ್ತು. ವಸಿಷ್ಠ ಸಂಸ್ಥಃ ಕಮಲೋದ್ಭವ ಪ್ರಭು ಅಂತ. ಅದು ಹೇಗೋ ತಾತ್ಪರ್ಯ ನಿರ್ಣಯ ಅಲ್ಲಿ ಹೇಗೆ ಹೇಳಿದೆಯೋ ಹಾಗೆ ಇಲ್ಲೂ ಕೂಡ ವಸುಗಳು ಶಾಪ ಕೊಟ್ಟದ್ದಲ್ಲ, ವಸುಗಳಲ್ಲಿ ಇದ್ದಂಥ ಗರುಡಶೇಷ ರುದ್ರರೇ ಶಾಪ ಕೊಟ್ಟದ್ದು. ಆ ವಸುಗಳಿಗೆ ಭೀಷ್ಮನಲ್ಲಿ ಒಂದಿಷ್ಟು ಸ್ನೇಹ ಪ್ರೀತಿ ಇರಬಹುದು, ಯಾಕೆಂದ್ರೆ ವಸುಗಳಲ್ಲಿ ಒಬ್ಬನ ಅವತಾರ ಅವನು. ಆದರೆ ಗರುಡಶೇಷ ರುದ್ರರಿಗೆ ಆ ಭೀಷ್ಮನಲ್ಲಿ ಆಗಲಿ ಮತ್ತೆ ಕರ್ಣಾದಿಗಳಲ್ಲಿ ಆಗಲಿ ಯಾರ ಬಗ್ಗೆನೂ ಕೂಡ ಸ್ನೇಹ ಇರೋದಂತೂ ಸಾಧ್ಯ ಇಲ್ಲ. ಭೀಷ್ಮಾದ್ಯಾಹ ಅಂತ ತಾತ್ಪರ್ಯ ನಿರ್ಣಯ ಹೇಳಿದೆ, ಅದನ್ನು ಗಮನಿಸಬೇಕು. ಸುರಲೋಕೆ ಸುರೈಃ ಪ್ರೋಕ್ತಂ ಭೀಷ್ಮಾದ್ಯಾಹ ನಾತಿ ಧರ್ಮತಃ ಅಂತ ತಾತ್ಪರ್ಯ ನಿರ್ಣಯದ 30ನೇ ಅಧ್ಯಾಯದ 112ನೇ ಶ್ಲೋಕ. ಅದು ಭೀಷ್ಮಾದಿಗಳನ್ನು ಇವನು ಶುದ್ಧ ಧರ್ಮದಿಂದ ಕೊಲ್ಲಲಿಲ್ಲ ಅಂತ. ತಾತ್ಪರ್ಯ ನಿರ್ಣಯದಲ್ಲಿ ಭೀಷ್ಮಾದ್ಯಾಹ, ಭೀಷ್ಮ ಮೊದಲಾದವರು ಅಂತಿದೆ. ಆದರೆ ಮಹಾಭಾರತದಲ್ಲಿ ಆಶ್ವಮೇಧಿಕ ಪರ್ವದ 81ನೇ ಅಧ್ಯಾಯದಲ್ಲಿ ಮಹಾಭಾರತ ಯುದ್ಧೇ ತ್ವಯಾ ಶಾಂತನುವೋ ನೃಪಃ ಅಂತ ಶಂತನುವಿನ ಬಗ್ಗೆ ಈ ಶಂತನುವಿನ ಮಗನಾದ ಭೀಷ್ಮನ ಬಗ್ಗೆ ಮಾತ್ರ ಬಂದಿದೆ.
ಭೀಷ್ಮನನ್ನ ಅರ್ಜುನ ಶುದ್ಧ ಧರ್ಮದಿಂದ ಕೊಲ್ಲಿಲ್ಲ ಅಂತ ಅಷ್ಟೇ ಮಾತ್ರ ಬಂದಿದೆ. ಆದರೆ ಆ ಶಾಪ ಇದ್ದದ್ದು ವಾಸ್ತವಿಕವಾಗಿ ಭೀಷ್ಮನ ಹತ್ಯೆ ಕುರಿತಾಗಿ ಮಾತ್ರ ಅಲ್ಲ, ಭೀಷ್ಮ ಮತ್ತೆ ಕರ್ಣ ಮೊದಲಾದವರ ಎಲ್ಲರ ಹತ್ಯೆ ಕುರಿತಾಗಿಯೂ ಕೂಡ ಈ ಶಾಪ ಇದ್ದದ್ದೇ. ಅದರಿಂದ ಭೀಷ್ಮನ ಕರ್ಣನ ಮೊದಲಾದವರ ಎಲ್ಲರ ಹತ್ಯೆ ಅರ್ಜುನ ಮಾಡಿದ್ದೇನಿದೆ ಅದು ಅಧಾರ್ಮಿಕ ಅಂತ ಗರುಡಶೇಷರುದ್ರರು ಶಪಿಸಿರುವುದು. ಇದು ತಾತ್ಪರ್ಯ ನಿರ್ಣಯದ ಅಭಿಪ್ರಾಯ. ಆ ಹಿರಿಯ ದೇವತೆಗಳಾದಂತಹ ಗರುಡಶೇಷರುದ್ರರು ಕೊಟ್ಟ ಶಾಪಕ್ಕೆ ಅನುಸಾರವಾಗಿ ಗಂಗಾ ನದಿ ತೀರದಲ್ಲಿದ್ದಂತಹ ವಸುಗಳು ಕೂಡ ಶಾಪ ಕೊಟ್ರಷ್ಟೇ. ಇಲ್ಲಿ ಸುರಲೋಕೆ ಸುರೈಃ ಪ್ರೋಕ್ತಂ ಅಂತ ಏನಿದೆಯಲ್ಲ ತಾತ್ಪರ್ಯ ನಿರ್ಣಯದಲ್ಲಿ 30ನೇ ಅಧ್ಯಾಯದ 112ನೇ ಶ್ಲೋಕ, ಸುರಲೋಕೆ ಸುರೈಃ ಪ್ರೋಕ್ತಂ ಅಂತ ಅನ್ನೋದಕ್ಕೆ ದೇವಲೋಕದಲ್ಲಿ ವಸುದೇವತೆಗಳು ಅಂತ ಪುರಾಣಿಕಾಚಾರ್ಯರು ನಮ್ಮ ಮತ್ತೊಬ್ಬ ಗುರುಗಳು ಅನುವಾದ ಮಾಡಿದ್ದಾರೆ. ಗೋವಿಂದಾಚಾರ್ಯರು ಅದ್ರ ಬಗ್ಗೆ ಏನು ವಿವರಗಳನ್ನು ಕೊಟ್ಟಿಲ್ಲ. ಆದರೆ ಈ ಸಬ್ನಿ ರಾಘವೇಂದ್ರಾಚಾರ್ಯರ ಅಭಿಪ್ರಾಯದ ಪ್ರಕಾರ ಸುರಲೋಕೆ ದೇವಲೋಕದಲ್ಲಿ ಸುರೈಹಿ ಅಂದರೆ ವಸುದೇವತೆಗಳಿಂದ ಅಲ್ಲ, ಹೊರತು ಗರುಡಶೇಷರುದ್ರರಿಂದ ಅಂತ ಅದನ್ನು ತಿಳ್ಕೊಳ್ಬೇಕು. ಗರುಡಶೇಷರುದ್ರರೇ ಶಾಪ ಕೊಟ್ರು. ಆದರೆ ಗರುಡಶೇಷರುದ್ರಾದರೂ ಯಾಕೆ ಶಾಪ ಕೊಟ್ರು? ಭೀಷ್ಮಾದಿಗಳ ಕರ್ಣಾದಿಗಳ ಹತ್ಯೆಯನ್ನು ಅರ್ಜುನ ಮಾಡಿದ್ದು ಧರ್ಮವೇ ಆಗಿರುವಾಗ ಅವರು ಶಾಪ ಯಾಕೆ ಕೊಟ್ರು? ಅವ್ರು ಕೊಡ್ಲಿಕ್ಕೆ ಏನು ಕಾರಣ? ಅಷ್ಟವಸುಗಳಾದರೆ ಅಜ್ಞಾನದಿಂದ ಭೀಷ್ಮನ ಬಗ್ಗೆ ಇರುವ ಮಮತೆಯಿಂದ ಅರ್ಜುನನ ಬಗ್ಗೆ ಕುಪಿತರಾಗಿ ಶಾಪ ಕೊಟ್ಟರು ಅಂತ ತಿಳ್ಕೊಳ್ಬಹುದು. ಆದರೆ ಗರುಡಶೇಷರುದ್ರಾದಿಗಳು ಯಾಕೆ ಶಾಪ ಕೊಟ್ಟರು ಅಂತ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಹೀಗೊಂದು ಸಮಾಧಾನವನ್ನ ಸಬ್ನಿ ರಾಘವೇಂದ್ರಾಚಾರ್ಯ ಹೇಳ್ತಾರೆ. ಹಿಂದೆ ಭೀಮನಿಂದ ತೊಡೆ ಮುರಿಸಿಕೊಂಡು ಬಿದ್ದಿದ್ನಲ್ಲ ದುರ್ಯೋಧನ, ತನ್ನನ್ನು ತಾನೇ ಪ್ರಶಂಸೆ ಮಾಡ್ಕೋತಾ ಇದ್ದ, ಪಾಂಡವರನ್ನ ಬೈತಾ ಇದ್ದ. ಆಗ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ರಲ್ಲ, ಅದು ಯಾಕೆ ಅಂದ್ರೆ ಆ ಮೂಲಕ ದುರ್ಯೋಧನನಿಗೆ ತನ್ನ ಸಜ್ಜನಿಕೆ ತಾನೇ ಶ್ರೇಷ್ಠ ಅಂತ ದೃಢವಾದ ತೀರ್ಮಾನ ಆಯಿತು. ಪಾಂಡವರ ಬಗ್ಗೆ ಮತ್ತಷ್ಟು ದ್ವೇಷ ಹುಟ್ಟಿತು. ಕೃಷ್ಣನ ಬಗ್ಗೆ ಇರುವ ದ್ವೇಷವೂ ಕೂಡ ಹೆಚ್ಚು ದೃಢ ಆಯಿತು. ತನ್ನ ಬಗ್ಗೆ ಇರುವಂತಹ ದುರಭಿಮಾನ ಅದು ಇನ್ನೂ ಹೆಚ್ಚು ದೃಢ ಆಗಿ ಅವನ ದುರ್ಗತಿಗೆ ಕಾರಣ ಆಗಲಿಕ್ಕೆ ಅದೆಲ್ಲ ಅನುಕೂಲ ಆಯಿತು. ಮತ್ತೆ ಇನ್ನೊಂದು ಕೆಲಸ ಆಗಿತ್ತು, ಯುಧಿಷ್ಠಿರನಿಗೂ ಕೂಡ ಅಲ್ಲೊಂದು ಸಂದೇಹ ಬಂದಿತ್ತು. ಭೀಮ ದುರ್ಯೋಧನನ್ನು ಕೊಂದದ್ದು ಧರ್ಮವೋ ಅಧರ್ಮವೋ ಅಂತ. ಇದೆಲ್ಲ ತಾತ್ಪರ್ಯ ನಿರ್ಣಯದ 28ನೇ ಅಧ್ಯಾಯದ 118ನೇ ಶ್ಲೋಕ, 114ನೇ ಶ್ಲೋಕ ಇತ್ಯಾದಿ ಕಡೆಗಳಲ್ಲಿ ಬಂದಿದೆ. ದೇವತೆಗಳೇ ಪುಷ್ಪವೃಷ್ಟಿ ಮಾಡಿದ್ರಿಂದ ದೇವತೆಗಳು ನನ್ನ ಮಾತಿಗೆ ಅನುಮೋದಿಸಿದ್ದಾರೆ, ದೇವತೆಗಳು ನನ್ನ ಪರವಾಗಿಯೇ ಇದ್ದಾರೆ ಅಂತ ದುರ್ಯೋಧನನಿಗೆ ದುರ್ಬುದ್ಧಿ ದೃಢ ಆಯಿತು. ಯುಧಿಷ್ಠಿರನಿಗೆ ಭೀಮ ಹತ್ಯೆ ಮಾಡಿದ್ದು ಧರ್ಮವೋ ಅಧರ್ಮವೋ ಅಂತ ಸಂದೇಹ ಉಳಿಯಿತು. ಆದ್ರಿಂದ ಆ ಭೂಭಾರಹರಣ ಅನ್ನುವ ಕಾರ್ಯದಲ್ಲಿ ಅವನು ಪಾಲ್ಗೊಂಡಿದ್ರು ಅವನಿಗೆ ಪೂರ್ಣವಾದ ಫಲ ಸಿಗಲಿಲ್ಲ. ಯುಧಿಷ್ಠಿರನಿಗೆ, ಭೀಮನಿಗೆ ಫಲ ಸಿಕ್ಕಿತು. ಇದು ದೇವತೆಗಳ ಉದ್ದೇಶ ಆಗಿರ್ತದೆ. ಮನುಷ್ಯ ಲೋಕದಲ್ಲಿ ಹುಟ್ಟಿ ಬಂದಂಥವ್ರು ಅವರು ಎಷ್ಟೇ ಶ್ರೇಷ್ಠರಾಗಿರಲಿ ಅಥವಾ ಕನಿಷ್ಠರೇ ಆಗಿರಲಿ, ಅವರು ಅನೇಕ ಸಂಶಯ, ವಿಪರೀತ ಜ್ಞಾನ, ಪೂರ್ವಗ್ರಹ ಇತ್ಯಾದಿಗಳನ್ನ ಎದುರಿಸಿ ಅದನ್ನೆಲ್ಲ ದಾಟಿಯೇ ಮುಂದೆ ಹೋಗಬೇಕು, ಅನೇಕ ವಿಘ್ನಗಳನ್ನು ದಾಟಿಯೇ ಮುಂದೆ ಹೋಗಬೇಕು, ಸಾಧನೆ ಮಾಡಬೇಕು ಅನ್ನೋದು ದೇವತೆಗಳ ಉದ್ದೇಶ ಆಗಿರ್ತದೆ. ಯಥಾರ್ಥ ಜ್ಞಾನ ಅಂತ ಅನ್ನೋದು ತುಂಬಾ ಪುಕ್ಕಟೆಯಾಗಿ ಸುಲಭವಾಗಿ ಸಿಕ್ಕಿಬಿಡಬಾರದು, ಯಾರಿಗೂ ಸಿಗಬಾರದು, ಮನುಷ್ಯರಿಗೂ ಸಿಗಬಾರದು. ದೇವ ಋಷಿ ಪಿತೃಪಾಹ ನರಾಹ ಅಂತ 5 ವರ್ಗದ ಸಾಧಕರೇನಿದ್ದಾರೆ ಅವರು ಯಾರಿಗೂ ಕೂಡ ಸಿಗಬಾರದು ಅನ್ನುವುದೇ ದೇವತೆಗಳ ಆಶಯ ಆಗಿರ್ತದೆ. ಅದರಂತೆ ಈ ಗರುಡಶೇಷರುದ್ರರು ಕೂಡ ಅರ್ಜುನನಿಗೆ ಶಾಪ ಕೊಟ್ರಲ್ಲ, ಆ ಅರ್ಜುನನಿಗೆ ಶಾಪ ಕೊಟ್ಟದನ್ನ ಗಮನಿಸಿದ್ರೆ ಮಹಾಭಾರತವನ್ನು ಓದುವವರಿಗೆ ಏನು ಅನಿಸ್ತದೆ? ಕೃಷ್ಣ ಅರ್ಜುನನನ್ನ ಧರ್ಮ ವಿರುದ್ಧವಾಗಿ ಪ್ರೋತ್ಸಾಹಿಸಿ, ಪಂಚ ಪಾಂಡವರನ್ನು ಕೂಡ ಧರ್ಮ ವಿರುದ್ಧವಾಗಿ ಯುದ್ಧದಲ್ಲಿ ಪ್ರೋತ್ಸಾಹಿಸಿ ಅವರೆಲ್ಲರ ಕಡೆಯಿಂದ ಅಧರ್ಮವನ್ನೇ ಮಾಡಿಸಿದ ಅಂತ ಆ ಕೃಷ್ಣ ನಡೆಸಿದಂತಹ ದುಷ್ಟ ನಿಗ್ರಹ ಕಾರ್ಯದಲ್ಲಿ ಸಂಶಯ, ವಿಪರೀತ ಜ್ಞಾನಗಳು ಮೂರ್ಖರಿಗೆ ಹುಟ್ಟಬೇಕು, ಮತ್ತೆ
ವಾಸ್ತವಿಕವಾಗಿ ಜಿಜ್ಞಾಸೆ ಇದ್ದವರು, ಸಾತ್ವಿಕರಾದವರು ಈ ಎಲ್ಲ ಜಿಜ್ಞಾಸೆಗಳನ್ನ, ಸಂಶಯ ವಿಪರೀತ ಜ್ಞಾನಗಳನ್ನ ನೀಗಿಕೊಂಡು ತತ್ವಜ್ಞಾನವನ್ನು ಪಡೆಯಬೇಕು ಅನ್ನೋದು ಅವರ ಉದ್ದೇಶ ಆಗಿರ್ತದೆ. ಅದಕ್ಕಾಗಿ ಅವರು ಹಿಂದೆ ಪುಷ್ಪವೃಷ್ಟಿ ಮಾಡಿದ್ರು, ಈಗ ಮತ್ತು ಅರ್ಜುನನಿಗೆ ಶಾಪನೂ ಕೊಟ್ಟರು. ದೇವತೆಗಳ ಉದ್ದೇಶದಂತೆಯೇ ಸಂಶಯಕ್ಕೊಳಗಾಗಿದ್ರು ಗಂಗೆ ಮತ್ತು ವಸುಗಳು. ಅವರು ಅರ್ಜುನನಿಗೆ ಶಾಪ ಕೊಟ್ಟರು, ಮತ್ತೆ ತಮ್ಮ ಪುಣ್ಯವನ್ನು ಕೂಡ ಕಳ್ಕೊಂಡ್ರು. ಇದು ಹಾಗೇ ಆಗ್ತದೆ ಎಲ್ಲ ಕಡೆ. ಅರ್ಜುನ ಹಿಂದೆ ಯಾವುದೋ ಮಾಡಿದಂತಹ ಒಂದು ಪ್ರಾರಬ್ಧ ಕರ್ಮ, ಆ ಕರ್ಮಕ್ಕನುಗುಣವಾಗಿ ಅವನಿಗೆ ಯುದ್ಧದಲ್ಲಿ ಸೋಲು ನೋವನ್ನು ಅನುಭವಿಸಬೇಕಾಗಿತ್ತು. ವಾಸ್ತವಿಕವಾಗಿ ಆ ಅರ್ಜುನನಿಗೆ ಬಂದ ಆ ಸೋಲು, ಆದ ಮರಣ, ಅದು ಭೀಷ್ಮಾದಿಗಳನ್ನು ಹತ್ಯೆ ಮಾಡಿದ್ದರಿಂದ ಅಲ್ಲ. ಯಾಕಂದ್ರೆ ಅವನು ಅಪರೋಕ್ಷ ಜ್ಞಾನಿ. ಅಪರೋಕ್ಷ ಜ್ಞಾನ ಆದ ನಂತರ ಅವನು ಮಾಡಿದ ಕೃತ್ಯ ಯಾವುದೋ ಈಗ ಅವನಿಗೆ ಪರಾಭವಕ್ಕೆ ಕಾರಣ ಆಗೋದಿಲ್ಲ. ಅಪರೋಕ್ಷ ಜ್ಞಾನ ಆಗೋದಕ್ಕಿಂತ ಮುಂಚೆ ಆತ ಮಾಡಿದಂಥ ಯಾವುದೋ ಒಂದು ಕಾರ್ಯದ ಪ್ರಭಾವದಿಂದಾಗಿ ಅವನಿಗೆ ಆ ಪ್ರಾರಬ್ಧ ಕರ್ಮ ಏನು ಶೇಷ ಉಳಿದಿರ್ತದೆ, ಅದರ ಕಾರಣದಿಂದಾಗಿ ಯುದ್ಧದಲ್ಲಿ ಸೋಲಾಯಿತು. ಅದಕ್ಕೆ ಈ ಬಬ್ರುವಾಹನನ ಜೊತೆಗೆ ಮಾಡಿದಂಥ ಯುದ್ಧ ಅಂತ ಅನ್ನೋದು ಕೇವಲ ಒಂದು ಸೂಚಕ ಮಾತ್ರ. ವಾಸ್ತವಿಕವಾಗಿ ಹಿಂದೆನೇ ಈ ಇಂದ್ರನೇ ಮಾಡಿಕೊಂಡಂಥ ಯಾವುದೋ ಒಂದು ಪಾಪ ಪ್ರಾರಬ್ಧ ಕರ್ಮ ಅದೇ ಕಾರಣ. ಈಗ ಆಗಿರುವುದು ಕಾರಣ ಅಲ್ಲ. ಭೀಷ್ಮಾದಿಗಳನ್ನು ಹತ್ಯೆ ಮಾಡಿದ್ದು ಕಾರಣವಲ್ಲ. ಬಬ್ರುವಾಹನ ಜೊತೆ ಯುದ್ಧ ಮಾಡಿದ್ದು ಅವನ ಸೋಲಿಗೆ ಕಾರಣ ಅಲ್ಲ. ಸೋಲಿಗೆ ಕಾರಣ ಅವನೇ ಮಾಡಿದಂಥ ಯಾವುದೋ ಒಂದು ಪಾಪವೇ, ಭಗವತ್ ಸಾಕ್ಷಾತ್ಕಾರ ಆಗೋದಕ್ಕಿಂತ ಮುಂಚೆ ಮಾಡಿದ ಕರ್ಮ ಅದು. ಹೀಗೆ ಅಂತ ನಮ್ಮ ಗುರುಗಳು ಸಬ್ಬಿ ರಾಘವೇಂದ್ರ ಆಚಾರ್ಯರು ಅಭಿಪ್ರಾಯ ಪಡ್ತಾರೆ. ಅವ್ರು ಹೇಳಿದ್ದನ್ನು ಎಲ್ಲರೂ ಒಪ್ತಾರೋ ಇಲ್ವೋ, ಯಾಕಂದ್ರೆ ಸುರಲೋಕೆ ಸುರೈಃ ಪ್ರೋಕ್ತಂ ಅಂತ ದೇವಲೋಕದಲ್ಲಿ ದೇವತೆಗಳು ಹೇಳಿದ್ದನ್ನ ನಾನು ಕೇಳಿಸಿಕೊಂಡೆ ಅಂತ ಉಲೂಪಿ ಹೇಳ್ತಾ ಇದ್ದಾಳೆ. ಯಾವ ದೇವತೆಗಳು ಅಂತ ಅಲ್ಲಿ ಹೇಳಲಿಲ್ಲ ಆಚಾರ್ಯರು, ಮಧ್ವಾಚಾರ್ಯ ಹೇಳಲಿಲ್ಲ. ರಾಘವೇಂದ್ರಾಚಾರ್ಯರು ಅದು ಗರುಡ ಶೇಷ ರುದ್ರರು ಅಂತ ವ್ಯಾಖ್ಯಾನ ಮಾಡಿದರು. ಬೇರೆ ಯಾವುದಾದ್ರೂ ಪ್ರಾಚೀನ ವ್ಯಾಖ್ಯಾನಕಾರ ಈ ತರ ಮಾಡಿದ್ದಾರೋ ಇಲ್ಲೋ ಅದು ಗೊತ್ತಿಲ್ಲ. ಹಿಂದೆ ಅಷ್ಟವಸುಗಳು ವಸಿಷ್ಠನ ಹೋಮಧೇನುವನ್ನು ಕದ್ದಾಗ ಅಲ್ಲಿ ಶಾಪ ಕೊಟ್ಟವನು ಅಷ್ಟವಸುಗಳಲ್ಲಿ ಇದ್ದಂಥ ಚತುರ್ಮುಖ ಬ್ರಹ್ಮ ಅಂತ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ವಸಿಷ್ಠ ಸಂಸ್ಥಃ ಕಮಲೋದ್ಭವ ಪ್ರಭು ಅಂತ. ಆದರೆ ಇಲ್ಲಿ ಆಚಾರ್ಯನನ್ನು ಸ್ಪಷ್ಟವಾಗಿ ಹೇಳಲಿಲ್ಲ ಅಂದಮೇಲೆ ಆ ಗರುಡ ಶೇಷ ರುದ್ರರನ್ನು ನಾವು ಹೇಗೆ ಅರ್ಜುನನಿಗೆ ಶಾಪ ಕೊಟ್ಟರು ಅಂತ ನಂಬುವುದು? ಇದೊಂದು ಸಂಶಯ ಸಬ್ಬಿ ರಾಘವೇಂದ್ರ ಆಚಾರ್ಯರ ನಿರೂಪಣೆಯಲ್ಲಿ ಪರಿಹೃತ ಆಗಿಲ್ಲ. ಆದ್ರಿಂದ ನನಗೆ ಅನಿಸ್ತದೆ ಹೀಗೆ, ಶಾಪ ಕೊಟ್ಟವರು ಅಷ್ಟವಸುಗಳೇ ಮತ್ತು ಗಂಗೆಯೇ ಅರ್ಜುನನಿಗೆ. ಗರುಡಶೇಷ ರುದ್ರೇನು ಶಾಪ ಕೊಟ್ಟಿಲ್ಲ. ಆದರೆ ಇವರೆಲ್ಲರೂ ಶಾಪ ಕೊಟ್ಟದ್ದನ್ನ ದೇವಲೋಕದಲ್ಲಿ ದೇವತೆಗಳು ಮಾತನಾಡ್ಕೋತಾ ಇದ್ರು. ಅವರಿಗದೊಂದು ವಾರ್ತೆ ಆಗಿತ್ತು. ಅವರು ಹೇಳ್ತಾ ಇದ್ದದ್ದನ್ನ, ಅವರು ಮಾತಾಡಿಕೊಳ್ತಾ ಇದ್ದದನ್ನ ನಾನು ಕೇಳಿದೆ ಅಂತ ಉಲೂಪಿ ಹೇಳ್ತಾ ಇದ್ದಾಳೆ. ಶ್ರುತಂ ವಾಕ್ಯಂ ಪುರಾಮಯ ಸುರಲೋಕೆ ಸುರೈಃ ಪ್ರೋಕ್ತಂ. ಶಾಪ ಕೊಟ್ಟವರು ವಸುಗಳು ಮತ್ತು ಗಂಗೆ. ಆ ಶಾಪ ಕೊಟ್ಟ ಘಟನೆಯನ್ನ ಆ ದೇವತೆಗಳು ಸ್ವರ್ಗಲೋಕದಲ್ಲಿದ್ದವರು ಮಾತನಾಡ್ಕೋತಾ ಇದ್ರು. ಆದ್ರಿಂದ ಆ ಮಾತಿಗನುಸಾರವಾಗಿ ಅರ್ಜುನ ಒಂದು ಯುದ್ಧದಲ್ಲಿ ತೀವ್ರವಾದ ವೇದನೆಯನ್ನು ಹೊಂದಬೇಕಾಗಿತ್ತು, ಹೊಂದುತ್ತಾನೆ ಅವನು ಅನ್ನುವುದನ್ನ ದೇವತೆಗಳು ಮಾತಾಡ್ಕೋತಾ ಇದ್ರು. ಅವ್ರ ಶಾಪ ಏನು ಅವ್ರು ಕೊಟ್ಟಿಲ್ಲ, ಶಾಪ ಕೊಟ್ಟವರು ಅಷ್ಟವಸುಗಳು ಮತ್ತು ಗಂಗೆ. ದೇವತೆಗಳು ಮಾತಾಡ್ಕೊಳ್ತಾ ಇದ್ರು, ಅದು ಉಲೂಪಿಯ ಕಿವಿಗೆ ಬಿದ್ದಿತ್ತು. ಅದನ್ನು ಸುರೈ ಪ್ರೋಕ್ತಮ್ ಅಂತಾನೆ ಅಷ್ಟು ಮಾತ್ರ ಇದೆ. ದೇವತೆಗಳು ಅದನ್ನ ಹೇಳ್ತಾ ಇದ್ದದನ್ನ ಹೊರತು ದೇವತೆಗಳು ಶಾಪ ಕೊಟ್ಟಿದ್ರು ಅಂತ ಗರುಡಶೇಷ ರುದ್ರಾದಿಗಳಾಗ್ಲಿ ಮತ್ತಾರು ದೇವತೆಗಳಾಗ್ಲಿ ಶಾಪ ಕೊಟ್ಟಿದ್ರು ಅಂತ ಅಲ್ಲಿ ಸ್ಪಷ್ಟವಾಗಿ ಏನು ಕಾಣಿಸೋದಿಲ್ಲ. ಹೀಗೆ ದೇವತೆಗಳು ಆ ವಾರ್ತೆಯನ್ನ ಆಡಿಕೊಳ್ತಾ ಇದ್ದದನ್ನ ಅಂತ ನಾವು ಅದನ್ನ ಅರ್ಥ ಮಾಡ್ಕೋಬಹುದು ಅಂತ ನನಗೆ ಅನಿಸ್ತದೆ. ಅದನ್ನ ಮತ್ತಷ್ಟು ಹಿರಿಯ ವಿದ್ವಾಂಸರು ಆಲೋಚನೆ ಮಾಡಬೇಕು. ಮತ್ತೆ ಅಷ್ಟವಸುಗಳು ಗಂಗೆ ಅವರು ಅರ್ಜುನನಿಗಿಂತ ಪ್ರಖ್ಯಾತಾರ್ಥಮ್ಯದಲ್ಲಿ ಕಿರಿಯರು ಒಂದು ಮಾತ್ರಕ್ಕೆ ಶಾಪ ಕೊಡಬಾರದಂತ ಏನಿಲ್ಲ, ಅನೇಕ ಬಾರಿ ಇಂಥದ್ದು ಆಗ್ತದೆ. ಆದರೆ ಆ ಕೊಟ್ಟಂತಹ ಶಾಪ ಎಲ್ಲಾ ಕಡೆ ಫಲಿಸ್ತದೆ ಅಂತಿಲ್ಲ. ಅದನ್ನ ಭಾಗವತ ತಾತ್ಪರ್ಯದಲ್ಲಿ
6ನೇ ಸ್ಕಂದದ 17ನೇ ಅಧ್ಯಾಯದ 37ನೇ ಶ್ಲೋಕದಲ್ಲಿ ಒಂದ್ ಕಡೆ ವರ್ಣನೆ ಮಾಡಿದ್ದಾರೆ. ಶಿವ ಒಂದು ಬಾರಿ ಸಿದ್ಧ, ಚಾರಣ ಮೊದಲಾದವರಿಂದ ಪರಿವರ್ತನಾಗಿದ್ದ. ಆಲಿಂಗ್ಯ ಅಂಗೇ ಕೃತಾಂ ದೇವೀಂ ಬಾಹುನಾ ಮುನಿ ಸಂಸದಿ ಉವಾಚ ದೇವ್ಯಾಂ ಶೃಣ್ವಂತ್ಯಾಂ ಜಹಾಸ ಉಚ್ಚೈಹಿ ತದಂತಿಕೆ. ಎಲ್ಲಾ ಸಿದ್ಧಚಾರಣರು ಮೊದಲಾದ ಜ್ಞಾನಿಗಳೆಲ್ಲ ಇದ್ರು. ಅವರಿಂದ ತುಂಬಿದಂತಹ ಸಭೆಯಲ್ಲೇ ಶಿವ ಪಾರ್ವತಿಯನ್ನ ಆಲಿಂಗನ ಮಾಡ್ಕೊಂಡು ಕೂತಿದ್ನಲ್ಲ, ಇವನು ನೋಡಿದಂತೆ ಈ ಶಿವ ಜಗತ್ತಿನ ಗುರು, ಎಲ್ಲರಿಗೂ ಜ್ಞಾನವನ್ನ ಉಪದೇಶಿಸಬೇಕಾದವನು. ಪ್ರಾಯಶಃ ಪ್ರಾಕೃತಾಶ್ಚಾಪಿ ಸ್ತ್ರೀಯಂ ರಹಸಿ ಬಿಭ್ರತಿ. ಅಜ್ಞಾನಿಗಳು, ಸಾಮಾನ್ಯ ಮನುಷ್ಯರು ಕೂಡ ಹೆಂಡತಿಯನ್ನು ತೊಡೆ ಮೇಲೆ ಕೂಡಿಸ್ಕೊಳ್ಬೇಕು ಅಂತ ಏಕಾಂತ ತೋರಿಸ್ಬೇಕು ಅಂತಿದ್ರೆ ಅದನ್ನು ಏಕಾಂತದಲ್ಲಿ ಮಾಡ್ತಾರೆ. ಇವನು ತುಂಬಿದ ಸಭೆಯಲ್ಲಿ ಈ ತರ ಮಾಡ್ತಾ ಇದ್ದಾನಲ್ಲ. ಅಯಂ ಮಹಾವೃತಧರಃ ಬಿಭರ್ತಿ ಸದಸಿ ಸ್ತ್ರೀಯಂ ಅಂತ ಅವನು ಅಪಹಾಸ್ಯ ಮಾಡಿದ, ಈ ಚಿತ್ರಕೇತು ಅನ್ನುವ ಗಂಧರ್ವ. ಆಗ ಶಿವ ಅದನ್ನ ನಿರ್ಲಕ್ಷಿಸಿದ. ಉಳಿದ ಸಾಧುಗಳು ಕೂಡ, ಅಲ್ಲಿದ್ದಂತ ಜ್ಞಾನಿಗಳು ಕೂಡ ನಿರ್ಲಕ್ಷಿಸಿದರು. ಈ ಚಿತ್ರಕೇತುವಿಗೆ ನಾನೊಬ್ಬ ಮಹಾ ಇಂದ್ರಿಯ ನಿಗ್ರಹ ಇದ್ದವನು ಅನ್ನುವಂಥ ದುರಭಿಮಾನ ಇತ್ತು, ಧಾರ್ಷ್ಟ್ಯವೂ ಇತ್ತು. ಆಗ ಪಾರ್ವತಿ ಕೋಪ ಬಂತು. ಯಥೇಹ ಭೂಯಸಿ ಭೂಯೋ ಮಹತಾಂ ನಕರ್ತ ಅಮುತ್ರ ಕಿಲ್ಬಿಷಂ ಅತಃ ಪಾಪೀಯಸೀಂ ಯೋನಿಂ ಆಸುರೀಂ ಯಾಹಿ ದುರ್ಮತೆ ಅಂತ. ಅದ್ ನಿನಗೆ ಅಸುರ ಜನ್ಮ ಬರಲಿ, ಆಗಲೇ ನಿನಗೆ ಬುದ್ಧಿ ಬರ್ತದೆ, ಮುಂದೆಂದು ಈ ತರ ದುಷ್ಟರಿಗೆ, ಇಂಥ ಸಜ್ಜನರಿಗೆ, ಗುರು ಹಿರಿಯರಿಗೆ ಅಪಮಾನ ಮಾಡಬೇಡ ಅಂತ ಶಾಪ ಕೊಟ್ಟುಬಿಟ್ಲು. ಆವಾಗ ಇವನು ಆ ಶಾಪವನ್ನ ಸ್ವೀಕಾರ ಮಾಡಿದ ಅಂತ ಅಲ್ಲಿ ಕೇಳಿ ಬರ್ತದೆ. ಇತಿ ಭಾಗವತೋ ದೇವ್ಯಾಹ ಪ್ರತಿಶಪ್ತು ಮಲಂತಮಃ ಮೂರ್ಧ್ನಾ ಸಂಜಗ್ರಹೇ ಶಾಪಂ ಏತಾವತ್ ಸಾಧು ಲಕ್ಷಣಂ. ಚಿತ್ರಕೇತು ಅವನು ಪಾರ್ವತಿಗೆ ಶಾಪ ಕೊಡ್ಲಿಕ್ಕೆ ಸಮರ್ಥ ಆಗಿದ್ದ ಅಂತ ಒಂದಿಷ್ಟು ಶಕ್ತಿ ಅವನಿಗೂ ಇತ್ತು. ಪಾರ್ವತಿ ದೊಡ್ಡವಳು ಹೌದು, ಆದ್ರೂ ಅವನಿಗೊಂದಿಷ್ಟು ಶಕ್ತಿ ಇತ್ತು, ಶಾಪ ಕೊಡಬಹುದಿತ್ತು, ಕೊಡ್ಲಿಲ್ಲ. ಅದು ಪಾರ್ವತಿ ಕೊಟ್ಟ ಶಾಪವನ್ನ ಸ್ವೀಕಾರ ಮಾಡಿದ ಅಂತ ಅಲ್ಲಿ ಭಾಗವತ ವರ್ಣನೆ ಮಾಡ್ತದೆ. ಅದಕ್ಕೆ ಭಾಗವತ ತಾತ್ಪರ್ಯ ಸ್ಕಂದ ಪುರಾಣದ ಮಾತೊಂದನ್ನ ಉದ್ಧರಿಸಿ ಈ ತರ ವಿವರಿಸ್ತದೆ. ವಾಸ್ತವಿಕವಾಗಿ ಈ ಚಿತ್ರಕೇತು ಪಾರ್ವತಿಗಿಂತ ಹೆಚ್ಚು ಸಮರ್ಥ ಏನಲ್ಲ. ದೇವಾಯವ ತದನ್ಯೇಭ್ಯ ಶಕ್ತಾಹ. ಮನುಷ್ಯರು ಮೊದಲಾದವರೆಲ್ಲ ದೇವತೆಗಳಿಗಿಂತ ಹೆಚ್ಚು ಶಕ್ತರೇನಲ್ಲ. ಆದರೂ ಪ್ರತಿಶಾಪ ಕೊಡ್ಲಿಕ್ಕೆ ಅವನಿಗೊಂದಿಷ್ಟು ಸಾಮರ್ಥ್ಯ ಇತ್ತು. ಕೆಲವೊಂದು ಬಾರಿ ಇದು ಜಗತ್ತಲ್ಲಿ ನಡೀತದೆ. ಅಶಕ್ತರಾದಂಥ, ದುರ್ಬಲರಾದಂಥ ಕೆಳಗಿನ ವರ್ಗದವರು ಕೂಡ ಶಕ್ತರಾದಂಥ ಮೇಲಿನ ವರ್ಗದವರಿಗೆ ಶಾಪ ಕೊಟ್ಟು ಬಿಡ್ತಾರೆ. ಅತ್ಯಲ್ಪಾಶ್ಚ ಅಲ್ಪಕಾಲಾಶ್ಚ ನ ಸಮ್ಯಕ್ ಪ್ರಭವಂತಿ ಚ ತಥಾಪ್ಯಶಕ್ತೈ ವಿಹಿತಾಃ ಶಾಪಾದ್ಯಾಃ ಶಕ್ತಿಮತ್ಸು ಚ. ಅಲ್ಪರಾದವರು, ಅಶಕ್ತರಾದವರು ದೊಡ್ಡವರಿಗೆ ಏನಾದ್ರು ಶಾಪ ಕೊಟ್ರೆ ಆ ಶಾಪ ಹೆಚ್ಚು ಫಲ ಕೊಡೋದಿಲ್ಲ, ಅಲ್ಪ ಫಲ ಕೊಡ್ತದೆ. ಮತ್ತು ಅಲ್ಪ ಕಾಲದಲ್ಲಿ ಮಾತ್ರ ಅದರ ಪ್ರಭಾವ ಇರ್ತದೆ, ಪೂರ್ಣವಾಗಿ ಅದು ಪ್ರತಿಫಲಿಸೋದಿಲ್ಲ. ಕೆಲವೊಂದು ಬಾರಿ ಆ ದೊಡ್ಡವರು ತಮಗೆ ಚಿಕ್ಕವರಿಂದ ಬಂದಂತಹ ಶಾಪವನ್ನು ಪೂರ್ಣವಾಗಿ ವಿಫಲ ಕೂಡ ಮಾಡಬಲ್ಲರು. ನಿಶೇಷೇಣ ನಿರಂತಾರಃ ತದನುಗ್ರಹ ಮಂತರ ತದನ್ಯೇನ ಕೃತಾಃ ಸರ್ವೇ ನಿಷ್ಫಲಾಃ ಏವ ನಿಶ್ಚಯಾತ್. ಅಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣುವಂಥ ನಿರ್ಣಯ ಅತ್ಯಲ್ಪಾಶ್ಚ ಅಲ್ಪಕಾಲಾಶ್ಚ. ಚಿಕ್ಕವರು ದೊಡ್ಡವರಿಗೆ ಅಜ್ಞಾನದಿಂದ ಏನಾದರೂ ಶಾಪ ಕೊಟ್ರೆ ಆ ಶಾಪದ ಪ್ರಭಾವ ದೀರ್ಘಕಾಲ ಇರೋದಿಲ್ಲ, ಮತ್ತೆ ಅದರ ಪ್ರಭಾವ ಕೂಡ ಕಡಿಮೆ ಇರ್ತದೆ. ಕಾಲದ ಪ್ರಭಾವವೂ ಕಡಿಮೆ, ಶಾಪದ ತೀವ್ರತೆಯೂ ಕೂಡ ಕಡಿಮೆ. ಇದು ಸ್ಕಂದ ಪುರಾಣದಲ್ಲಿ ಬರುವಂತಹ ಮಾತು. ಹಾಗೇನೆ ಇಲ್ಲಿ ಅಷ್ಟವಸುಗಳು ಮತ್ತು ಗಂಗೆ ಇವರು ಅಲ್ಪರು. ಶ್ರೇಷ್ಠನಾದಂತಹ ಇಂದ್ರಾವತಾರಿಯಾದ ಅರ್ಜುನನಿಗೆ ಅವರು ಶಾಪ ಕೊಟ್ಟರು. ಆದರೆ ಆ ಶಾಪ ಭಾಗವತ ತಾತ್ಪರ್ಯ ಹೇಳುವಂತೆ
ಅತ್ಯಲ್ಪವಾಗಿತ್ತು, ಅದು ಹೆಚ್ಚು ಪ್ರಭಾವ ಇರಲಿಲ್ಲ. ಕೆಲವು ಹೊತ್ತು ಕಾಲ ಅರ್ಜುನ ಮರಣಿಸಿ ಬಿದ್ದಿದ್ದ, ಅಲ್ಪ ಕಾಲ ಅಷ್ಟೇ, ಕೆಲವು ಕಾಲ ಮಾತ್ರ ಇತ್ತು. ಮತ್ತು ಆ ಸಂದರ್ಭದಲ್ಲೂ ಕೂಡ ಅವನಿಗೆ ಹೆಚ್ಚು ಅದು ಸಮಸ್ಯೆಯನ್ನು ಮಾಡಿದ್ದಿಲ್ಲ. ಅದಕ್ಕಾಗಿ ತಾತ್ಪರ್ಯ ನಿರ್ಣಯದ 30ನೇ ಅಧ್ಯಾಯದ 106ನೇ ಶ್ಲೋಕ, ತೇನ ಏನಂ ಮೋಹ ಆವಿಶತ. ಈ ಬಬ್ರುವಾಹನ ಅರ್ಜುನನ ಮೇಲೆ ಒಂದು ಮಂತ್ರಪೂರಿತವಾದ ಮಹಾಬಾಣವನ್ನ ಪ್ರಯೋಗಿಸಿದ. ಆಗ ಅವನಿಗೆ ಮೋಹ ಕವಿಯಿತು ಅಂತ ವರ್ಣನೆ ಇದೆ. ವಾಸ್ತವಿಕವಾಗಿ ಅರ್ಜುನ ಹತನಾಗಿರ್ಲಿಲ್ಲ. ಮಹಾಭಾರತದ ಕೆಲವು ಶ್ಲೋಕಗಳನ್ನು ನೋಡಿದ್ರೆ ಅವನು ಸತ್ಯ ಹೋಗಿದ್ದೇನೋ ಅಂತ ಕಾಣಿಸ್ತದೆ. ಸತ್ತು ಹೋಗಿರ್ಲಿಲ್ಲ. ಅವನಿಗೆ ನೋವಾಗಲಿ ಅಂತ ಮಾತ್ರ ಶಾಪ ಇತ್ತು. ಆ ಪ್ರಕಾರ ನೋವು ಮೋಹ ಅಷ್ಟಾಗಿತ್ತು. ಅದೆಲ್ಲವೂ ಕೆಳಗಿನವರು ಮೇಲಿನವರಿಗೆ ಕೊಟ್ಟ ಶಾಪದ ಪ್ರಭಾವ ಅಷ್ಟೆ. ದೊಡ್ಡವರೇ ಚಿಕ್ಕವರಿಗೆ ಶಾಪ ಕೊಟ್ಟಿದ್ರೆ ಹೆಚ್ಚು ಪರಿಣಾಮಕಾರಿ ಆಗ್ತದೆ ಮತ್ತು ದೀರ್ಘಕಾಲವೂ ಅದಿರ್ತದೆ. ಇಲ್ಲಿ ಭಾಗವತ ತಾತ್ಪರ್ಯ ತಿಳಿಸಿದಂತೆ ಅಲ್ಪಕಾಲದ ಪರಿಣಾಮ ಮತ್ತು ಅಲ್ಪವಾದ ಪರಿಣಾಮ, ಹೀಗೆ ಅಂತ ನಾವು ಭಾಗವತ ತಾತ್ಪರ್ಯದ 6ನೇ ಸ್ಕಂದದ 17ನೇ ಅಧ್ಯಾಯದ 37ನೇ ಶ್ಲೋಕಕ್ಕೆ ಅನುಸಾರವಾಗಿ ಸ್ಕಂದ ಪುರಾಣದ ಆ ಶ್ಲೋಕವನ್ನು ಅನುಸರಿಸಿ ತಿಳ್ಕೊಳ್ಬೇಕು. ಹೀಗೆ ಶಾಪ ಕೊಟ್ಟವರು ಅಷ್ಟವಸುಗಳು ಮತ್ತು ಗಂಗೆ, ಅದನ್ನ ದೇವಲೋಕದಲ್ಲಿ ದೇವತೆಗಳು ಮಾತನಾಡಿಕೊಳ್ತಿದ್ದದನ್ನು ಉಲೂಪಿ ಕೇಳಿದ್ದು. ಆಕೆ ಅರ್ಜುನನಿಗೆ ಅದನ್ನು ಹೇಳಿದ್ಲು ಅಂತ ನಾವು ತಿಳಿಯಬಹುದು ಅಂತ ನಂದೊಂದು ಆಲೋಚನೆ. ಈಗಾಗಲೇ ಅದನ್ನು ಹೇಳಿದ್ದೇನೆ. ಮತ್ತೊಂದು ಬಾರಿ ಎಲ್ಲರೂ ಕೂಡ ವಿದ್ವಾಂಸರು ಇದನ್ನ ಪರಾಮರ್ಶಿಸಿ ತಮ್ಮ ಅಭಿಪ್ರಾಯವನ್ನು ಹೇಳಬೇಕು.